ವಕೀಲನ ಮೇಲೆ ಹಲ್ಲೆ ಮಾಡಿದ ಗ್ರಾಮಸ್ಥರು, ಕೋಲು ಕಲ್ಲು ಹಿಡಿದು ಬಡದಾಡಿಕೊಂಡ ಕುಟುಂಬಗಳು. ಹೀಗೆ ಒಬ್ಬರಾದ್ಮೇಲೆ ಒಬ್ರು ಕೈಯಲ್ಲಿ ಕೋಲು ಹಿಡಿದು ಪಡೆಯೋಕೆ ಹೋಗ್ತಾ ಇದ್ದಾರೆ. ಇದು ಅಂತಿಂತ ಜಗಳವಲ್ಲ ಕಣ್ರಿ, ದ್ವೇಷದ ಜಗಳ. ಯಾರಿಗೆ ಏನಾಗುತ್ತೆ, ಯಾರಿಗಾದ್ರೂ ತಾಗಿದ್ರೆ ನೋವಾಗತ್ತೆ ಅನ್ನೋ ಭಯವೇ ಇಲ್ಲ. ಖಬರ್ಗೇಡಿ ತರಹ ದೊಡ್ಡ ಶೂರರಂತೆ ಪುರುಷರು ಮಹಿಳೆಯರು ಕಲ್ಲನ್ನ ಕೈಯಲ್ಲಿ ಹಿಡಿದುಕೊಂಡು ಅದ್ಹೇಗೆ ಬಡದಾಡಿಕೊಳ್ತಿದ್ದಾರೆ ಅಂತ ಒಮ್ಮೆ ಸರಿಯಾಗಿ ನೋಡ್ಬಿಡಿ. ಅಂದಹಾಗೆ ಈ ರೀತಿ ಗಲಾಟೆ ನಡೆದಿರೋದು ದೊಡ್ಡಬಳ್ಳಾಪುರ ತಾಲೂಕಿನ ದಡಘಟ್ಟ ಮಡಗು ಗ್ರಾಮದಲ್ಲಿ ಕಣ್ರಿ. ಒಂದೇ ಒಂದು ಜಮೀನಿನ ವ್ಯಾಜ್ಯದ ಹಿನ್ನೆಲೆಯಲ್ಲಿ ಈ ರೀತಿ ಊರಿನ ಜನರು ಕಚ್ಚಾಡಿಕೊಳ್ಳುತ್ತಿದ್ರು. ನೋಡುಗರು ತಮಾಷೆ ನೋಡ್ತಿದ್ರು ವಿನಃ ಬಿಡಿಸೋ ಗೋಜಿಗೆ ಹೋಗ್ತಿರ್ಲಿಲ್ಲ. ಮುಖಕ್ಕೆ ಖಾರದ ಪುಡಿ ಎರಚಿ ಹೊಡೆಯುತ್ತಿದ್ದ ಮಹಿಳೆಯರು, ದೊಣ್ಣೆ ಮತ್ತು ರಾಡ್ ನಿಂದ ರಕ್ತ ಬರುವಂತೆ ಹಲ್ಲೆ. ಇಲ್ಲಿ ಮಹಿಳೆಯರು ಕೂಡ ಗಂಡಸರಿಗೆ ಸಮಾನವಾಗಿ ಹೊಡೆದಾಡಿಕೊಳ್ತಿದ್ರು. ವಕೀಲ ಕುಟುಂಬ ಜಮೀನಿನ ವಿಚಾರವಾಗಿ ಗ್ರಾಮಸ್ಥರ ನಡುವೆ ಗಲಾಟೆ ಮಾಡಿಕೊಂಡಿದ್ದಾರೆ. ಅದೇ ಊರಿನ ಜನರು ಬಂದು ವಕೀಲಿನ ಕಾರನ್ನ ಗಾಜುಗಳ ಮೇಲೆ ಕಲ್ಲು ಬಿಸಾಡಿದ್ದಾರೆ. ಇನ್ನು ಸಿಕ್ಕವರು ಯಾರು ಯಾರಿಗೆ ಹೊಡೆಯುತ್ತಿದ್ದಾರೆ, ಯಾರು ಬಿಡಿಸೋಕೆ ಹೋಗ್ತಾ ಇದ್ರು ಅವರ ಮೇಲೂ ಕಲ್ಲೇಟು ಬೀಳ್ತಾ ಇದ್ವು. ಹೀಗಾಗಿ ಜನರು ದಿಕ್ಕಾಪಾಲಾಗಿ ಓಡ್ತಾ ಇದ್ರು ನೋಡಿ. ಈ ಗಲಾಟೆಯಲ್ಲಿ ಸಾಕಷ್ಟು ಜನರಿಗೆ ಕಲ್ಲೇಟು ಬಿದ್ದಿವೆ. ತಲೆಯಿಂದ ಕಾಲುಗಳಿಂದ ರಕ್ತ ಸುರಿಯುತ್ತಿದೆ. ಆದ್ರೂ ಗಲಾಟೆ ಮಾತ್ರ ನಿಲ್ಲುತ್ತಿರ್ಲಿಲ್ಲ. ಎಲ್ರೂ ತಮ್ಮ ದ್ವೇಷ ಹಗೆಯನ್ನ ಸಾಧಿಸುವಷ್ಟು ಗಲಾಟೆ ಮಾಡಿಕೊಂಡಿದ್ದಾರೆ. ತಮ್ಮ ಜಮೀನಿಗೆ ಕಾಂಪೌಂಡ್ ಹಾಕಲು ಹೋಗಿದ್ದ ವೇಳೆ ಈ ಘಟನೆ ನಡೆದಿದೆ. ಈ ಗಲಾಟೆ ಬಿಡಿಸಲು ಸ್ಥಳಕ್ಕೆ ಪೊಲೀಸರು ಆಗಮಿಸಿದ್ರು. ಆದ್ರೂ ಅವರ ಮುಂದೆಯೇ ಕಪಾಳ ಮೋಕ್ಷ ಮಾಡಿದ ಘಟನೆಯೂ ಕೂಡ ನಡೆದು ಹೋಗಿದೆ. ಸದ್ಯಕ್ಕೆ ಗಲಾಟೆ ಸಂಬಂಧ ಹೊಸಳ್ಳಿ ಪೊಲೀಸ್ ಠಾಣೆಯಲ್ಲಿ ಹಲ್ಲೆ ಮಾಡಿದ 19 ಜನರ ವಿರುದ್ಧ ಪ್ರಕರಣ ದಾಖಲಾಗಿದೆ. ಬಿಗ್ ಟಿವಿ ಕರ್ನಾಟಕ, ದೊಡ್ಡಬಳ್ಳಾಪುರ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.